ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ಈ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಈ ಕ್ಷಣದ ಯೋಚನೆ ನಿಮ್ಮ ಬಗ್ಗೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಸರಿನಾ? ವಾಟ್ಸಪ್ ಮಾಡಿ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಡೆಸ್ಟಿನಿ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಮೇ 23 ಮತ್ತು 24ನೇ ತಾರೀಕಿಗೆ ಚಕ್ರ ಧ್ಯಾನ ಮತ್ತು ಸಾಧನೆ ನಡೀತಾ ಇದೆ ಕ್ಲಾಸ್. ಯಾರೆಲ್ಲ ಜಾಯ್ನ್ ಆಗಬೇಕಂತ ಇದ್ದೀರಾ, ನಿಮ್ಮ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಮನಿ ವಿಷಯದಲ್ಲಿ ಆ್ಯಂಡ್ ಹೆಲ್ತಲ್ಲಿ ಆ್ಯಂಡ್ ಓವರ್ ಆಲ್ ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ಗಳಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಚಕ್ರಗಳು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿ ಆ್ಯಕ್ಟಿವೇಟ್ ಆಗಿದ್ರೆ ಮಾತ್ರ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಆದಷ್ಟು ಬೇಗ ಹೊರಗೆ ಬರ್ತೀರಾ. ಓಕೆ, ಸೊ ಹಾಗಾಗಿ ಈ ಒಂದು ಕ್ಲಾಸ್ನ ಮಿಸ್ ಮಾಡ್ಕೊಳ್ದೇನೆ ಆದಷ್ಟು ಬೇಗ ಜಾಯ್ನ್ ಆಗಿ. ಕೇವಲ ಕೆಲವೊಂದಷ್ಟು ಜನಗಳಿಗೆ ಮಾತ್ರ ಲಿಮಿಟೆಡ್ ಸೀಟ್ಸ್ ಆಗಿರೋದ್ರಿಂದ ವೆರಿ ಸೂನ್ ಕ್ಲೋಸ್ ಕೂಡ ಆಗುತ್ತೆ ಇನ್ನು ಜಾಯ್ನ್ ಆಗೋದಕ್ಕೆ. ಸೊ ಹಾಗಾಗಿ ಬೇಗ ಕ್ಲಾಸಿಗೆ ಜಾಯ್ನ್ ಆಗಿ. ವಿವರವಾಗಿ ಈ ಕ್ಲಾಸಿನ ಇನ್ ಡೀಟೇಲ್ ಎಲ್ಲದು ಕೂಡ ವಿಡಿಯೋದ ಲಾಸ್ಟಲ್ಲಿರುತ್ತೆ. ಸೊ ಕೇಳಿಸ್ಕೊಂಡು ಚೆಕ್ ಮಾಡಿ ಆಮೇಲೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯೂನಿವರ್ಸಿಗೆ ಒಂದು ಥ್ಯಾಂಕ್ ಯು ಹೇಳಿ. ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಬ್ಲೆಸ್ಡ್ ಅಲ್ವಾ? ಸೊ ಹಾಗಾಗಿ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿಬಿಟ್ಟು ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ಳಿ. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಪರ್ಸನ್ ಯಾಕೆ ನಿಮ್ಮಿಂದ ದೂರ ಇದ್ದಾರೆ? ಯಾಕೆ ಈ ಮೌನ ನಿಮ್ಮ ಬಗ್ಗೆ? ಓಕೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋಂಥ ಹಂಬಲ ಅವರಿಗಿದೆ ಇಲ್ಲಿ. ಆದರೆ ಯಾವುದೋ ಒಂದು ಅಜ್ಞಾತವಾಗಿರುವಂತಹ ಭಯ ಅವರನ್ನು ತಡೆ ಹಿಡಿತಾ ಇದೆ. ಇಲ್ಲಿ ಹೆಚ್ಚಾಗಿ ನೋಡಿದಾಗ ಅವರ ಫ್ಯಾಮಿಲಿ ಮೆಂಬರ್ಸ್ ಅವರಿಗೆ ತುಂಬ ಭಯ ಹುಟ್ಟಿಸ್ತಿರ್ಬೋದು. ಆ ಹುಡುಗಿ ಜೊತೆಗೆ, ಆ ಹುಡುಗನ ಜೊತೆಗೆ ಮಾತಾಡಬೇಡ, ಆ ಹುಡುಗಿ ಅಥವಾ ಆ ಹುಡುಗನ ನಮ್ಮ ಫ್ಯಾಮಿಲಿಗೆ ಸೂಟ್ ಆಗಲ್ಲ, ನೀನು ಲವ್ ಮ್ಯಾರೇಜ್ ಎಲ್ಲ ಮಾಡ್ಕೊಳ್ಬೇಡ, ನೀನು ನಮ್ಮ ಮನೆಯ ಸಂಪ್ರದಾಯ, ನಮ್ಮ ಮನೆಯ ಮರ್ಯಾದೆನ ತೆಗಿತಾ ಇದೆಯಾ, ಈ ಥರದ್ದೆಲ್ಲ ಏನೇನೋ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅದಕ್ಕೆ ಭಯ ಬಿದ್ದು ಅವರು ತುಂಬ ಸೈಲೆಂಟ್ ಆಗಿದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋಂಥ ಆಸೆ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಅವರು ಅದನ್ನು ತಡೆ ಹಿಡ್ಕೊಳ್ತಾ ಇರೋವಂಥ ಒಂದು ಎನರ್ಜಿ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬ ಸಂಪ್ರದಾಯಸ್ಥ ಕುಟುಂಬದವರು. ಅವ್ರ ಫ್ಯಾಮಿಲಿಯಲ್ಲಿ ಯಾರೂ ಕೂಡ ಲವ್ ಮ್ಯಾರೇಜ್ ಆಗಿಲ್ಲ. ಲವ್ ಮ್ಯಾರೇಜ್ ಆಗಿದ್ರೂ ಕೂಡ ಅವ್ರ ಕುಟುಂಬಕ್ಕೆ ಸೇರಿಸ್ಕೊಂಡಿಲ್ಲ, ಕುಟುಂಬದಿಂದ ದೂರ ಇಟ್ಟಿದ್ದಾರೆ ಅಂತ ಕಾಣಿಸ್ತಿದೆ. ಸೊ ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ಗೂ ಭಯ ಆಗ್ತಿದೆ. ಎಲ್ಲಾದರೂ ಲವ್ ಮ್ಯಾರೇಜ್ ಆಗಿಬಿಟ್ರೆ ಇವರು ನನ್ನನ್ನು ಇದೇ ಥರ ಮಾಡಿಬಿಡ್ತಾರೇನೋ, ದೂರ ಇಟ್ಬಿಡ್ತಾರೇನೋ ಕುಟುಂಬದಿಂದ ಅಂತ ಭಯ ನಿಮ್ಮ ಪರ್ಸನ್ಗೆ ಆಗ್ತಾ ಇದೆ ಇಲ್ಲಿ. ಓಕೆ, ಅವರು ನಿಮ್ಮ ಹಳೆಯ ನೆನಪುಗಳ ಸುಳಿಯಲ್ಲಿ ಸುತ್ತಾ ಇರುವಂಥ ಒಂದು ಎನರ್ಜಿ ಇದೆ ಇಲ್ಲಿ. ನಿಮ್ಮ ಜೊತೆ ಕಳೆದಂತಹ ಸುಂದರ ಕ್ಷಣಗಳು ಅವ್ರ ಕಣ್ಮುಂದೆ ಸುಳಿತಾ ಇದೆ. ಈ ಕ್ಷಣ ಅದ್ರ ಬಗ್ಗೆ ತುಂಬ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅವರು. ನಿಮ್ಮ ಜೊತೆ ಸುತ್ತಾಡಿದಿರ್ಬೋದು, ನಿಮ್ಮ ಜೊತೆಗೆ ಕಾಲ ಕಳೆದಂಥ ದಿನ ಆಗಿರ್ಬೋದು, ನಿಮ್ಮ ಜೊತೆಗೆ ಫೋನಲ್ಲಿ ಮಾತಾಡ್ತಿದ್ದಂಥ ಕ್ಷಣ ಆಗಿರ್ಬೋದು, ಮೆಸೇಜ್ ಮಾಡಿದಂಥ ಕ್ಷಣ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಅವರಿಲ್ಲಿ ಯೋಚಿಸ್ತಾ ಇದ್ದಾರೆ, ನೆನ್ಪು ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ಕಣ್ಣೀರಿನ ಹನಿ ಎನರ್ಜಿ ಕೂಡ ಬರ್ತಾ ಇದೆ. ಎಲ್ಲೊಂದು ಕಡೆ ಅವರಿಗೆ ಪಶ್ಚಾತ್ತಾಪ ಆಗ್ತಿದೆ. ನಿಮ್ಮನ್ನ ಪ್ರೀತಿ ಅನ್ನೋ ವಿಷಯದಲ್ಲಿ ನಂಬಿಸ್ಬಿಟ್ಟು ಎಲ್ಲ ಮೋಸ ಮಾಡ್ತಾ ಇದ್ದೀನಿ ನಾನು ಅಂತ ಪಶ್ಚಾತ್ತಾಪ ಅವರಿಗೆ ಇಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ನಿಮ್ಮ ನೆನಪು ಅವರಿಗೆ ತುಂಬಾ ಕಾಡ್ತಾ ಇದೆ ಇತ್ತೀಚಿನ ದಿನದಲ್ಲಿ. ಯಾವುದೋ ಒಂದು ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅನ್ನುವಂತಹ ಒಂದು ಎನರ್ಜಿ ಅವರಲ್ಲಿ ಬರ್ತಾ ಇದೆ. ಓಕೆ, ಸೊ ಅವರು ಎನರ್ಜಿ ಕನೆಕ್ಟ್ ಮಾಡಿದಾಗ ಸದ್ಯದಲ್ಲೇ ಒಂದು ದೃಢವಾಗಿರುವಂತಹ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಏನಾದರೂ ಒಂದು ಇದಕ್ಕೆ ನಿರ್ಧಾರ ತಗೊಳ್ಳೇಬೇಕು ಅನ್ನುವಂತಹ ಒಂದು ಹಂತಕ್ಕೆ ಅವರು ಇಲ್ಲಿ ಬರ್ತಾ ಇದ್ದಾರೆ. ಅವರಿಗೂ ಸಾಕಾಗಿದೆ ವೆಯ್ಟ್ ಮಾಡಿ ಮಾಡಿ ಫ್ಯಾಮಿಲಿ ಒಪ್ಕೊಳ್ತಾರೆ ಅಥವಾ
ಈ ಪ್ರೀತಿಯಲ್ಲಿ ಏನಾದರೂ ಚೇಂಜಸ್ ಆಗುತ್ತೆ ಅಂತ ಹೇಳಿ ಕಾದು ಕಾದು ಅವರಿಗೂ ಸಾಕಾಗಿದೆ. ಇಲ್ಲಿ ನಿಮ್ಮ ಎನರ್ಜಿಲೂ ಅಷ್ಟೇ, ನೀವು ವೆಯ್ಟ್ ಮಾಡಿ ಕಾದು ನೋಡ್ತಾ ಇದ್ದೀರಾ, ಬಟ್ ಆದರೂ ಏನು ಚೇಂಜಸ್ ಆಗ್ತಾ ಇಲ್ಲ. ಈ ಪ್ರೀತಿಯಲ್ಲಿ ಏನೋ ಒಂದು ನಿರ್ಧಾರ ತಗೊಳ್ತಿರೋಂಥ ಹಂತಕ್ಕೆ ಬರ್ತಿದೆ. ನೀವು ಇರ್ಬೋದು, ನಿಮ್ಮ ಪರ್ಸನ್ ಎನರ್ಜಿಲೂ ಕೂಡ ಈ ಥರ ಬರ್ತಾ ಇದೆ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು? ಎನ್ ಲೆಟರ್, ಡಿ ಲೆಟರ್, ಯಾವ ಲೆಟರ್ ಅಪ್ಪ ಇದು? ಎಂ ಲೆಟರ್, ಆರ್ ಲೆಟರ್, ಸಿ, ಹೆಚ್, ವೈ, ಜೆ, ಜಿ, ಬಿ, ಪಿ, ಎಸ್, ಟಿ, ಎಕ್ಸ್ ಲೆಟರ್ ಬರ್ತಿದೆ. ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಯೋಚನೆನ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿದ್ರೆ ಅವರ ಒಂದು ಯೋಚನೆ ಇದಾಗಿದೆ. ಓಕೆ, ಡೇಟ್ ಆಫ್ ಬರ್ತ್ 27, 29, 6, 22, 10, 19, 31, 8, 7, 6, 4, 13, 15, 20. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಒಂದು ನಿಮಿಷ. ತುಂಬ ಜನ ಕೇಳ್ತಾ ಇದ್ದೀರಾ 7 ಚಕ್ರ ಕ್ಲಾಸ್ ಬಗ್ಗೆ. ವಾಯ್ಸನ್ನ ನಾನು ಹೇಳಿದ್ದೀನಲ್ವ, ವಿಡಿಯೋ ಲಾಸ್ಟಲ್ಲಿ ಬರುತ್ತೆ ಅಂತ ನಾನು ಹೇಳಿದ್ದೀನಿ. ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಅಂತ ಹೇಳಿ. ಪ್ರತಿ ವಿಡಿಯೋದಲ್ಲೂ ಇರುತ್ತೆ, ಚೆಕ್ ಮಾಡಿ ನೀವು ಕೇಳಿಸ್ಕೊಂಡು ದೆನ್ ನೀವು ಕ್ಲಾಸಿಗೆ ಜಾಯ್ನ್ ಆಗಬಹುದು. ಓಕೆ, ಇನ್ ಡೀಟೇಲ್ ಆಗಿ ನೀವು ಕ್ಲಾಸಲ್ಲಿ ಕೇಳ್ತೀರಾ. ಪ್ರತಿಯೊಂದು ನಿಮಗೆ ಮುಂಚೆನೇ ಹೇಳಿಬಿಟ್ರೆ ಹೇಗಲ್ವಾ? ಸೊ ಕ್ಲಾಸಲ್ಲಿ ನೀವು ತಿಳ್ಕೊಳ್ಳೋದಿರುತ್ತೆ, ತುಂಬ ತಿಳ್ಕೊಳ್ಳೋದಿರುತ್ತೆ ಕ್ಲಾಸಲ್ಲಿ ಅಲ್ವಾ? ಸೊ ಜಾಯಿನ್ ಆಗಿ, ಓಕೆನಾ? ನಿಮ್ಮ ಪಾಸಿಟಿವ್ ರಿವ್ಯೂಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ತಿದ್ದೀರಾ, ಚೇಂಜಸ್ಗಳನ್ನ. ವೆರಿ ಗುಡ್. ನೋಡಿ, 8 ಆಫ್ ಕಪ್ಸ್ ಜೊತೆಗೆ 8 ನಂಬರ್ ಸ್ಟ್ರೆಂತ್ ಕೂಡ ಬಂದಿದೆ. 8 ನಂಬರ್ ಇನ್ಫಿನಿಟಿ ನಂಬರ್. ಸೊ 8 ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಿದೆ. ನೋಡ್ಬೋದು, ಇಲ್ಲೂ 8 ಇದೆ, ಇಲ್ಲೂ 8 ಇದೆ, ಆ್ಯಂಡ್ ಇನ್ಫಿನಿಟಿ 8 ಇದೆ. 888 ನಂಬರ್ನ ನೀವು ನೋಡ್ತಾ ಇರಬಹುದು, ಅಥವಾ ಈ ಒಂದು ರೀಡಿಂಗ್ ನೋಡಿದ ಮೇಲೆ 88 ಎನರ್ಜಿ ನೀವು ರಿಸೀವ್ ಮಾಡ್ಕೊಳ್ತೀರಾ. ಹೇಗೆ ರಿಸೀವ್ ಮಾಡ್ಕೊಳ್ತೀರಾ? ಈ ವಿಡಿಯೋ ನೋಡಿದಾದ್ಮೇಲೆ ನಿಮಗೆ 88 ನಂಬರ್ ಕಾಣಿಸ್ಬೋದು, ಅಥವಾ 88 ಏಂಜಲ್ ನಂಬರಲ್ಲಿ ಮೆಸೇಜ್ ಬರುವಂಥದ್ದು ನೋಡಬಹುದು, ಅಥವಾ 888 ಎನರ್ಜಿನ ನೀವು ನೋಡ್ತೀರಾ, ವಿಡಿಯೋನ ನೋಡ್ತೀರಾ, ಅಥವಾ ಯೂನಿವರ್ಸ್ ಮೆಸೇಜ್ ಏನಾದರೂ ನಿಮಗೆ ಸಿಗಬಹುದು. ಏನಾದರೂ ಒಂದು ಏನು ವರ್ಡಿಂಗ್ಸ್ ಥರ ಇರಬಹುದು, ಅಥವಾ ಸಮಥಿಂಗ್ ನಿಮ್ಮ ಪ್ರೀತಿಗೆ ಸಂಬಂಧಪಟ್ಟಂತೆ ನಿಮಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಒಂದು ಮೆಸೇಜ್ ನಿಮಗೆ ಸಿಗತ್ತೆ ಈ ರೀಡಿಂಗ್ ನೋಡಿದ ಮೇಲೆ. ನೀವು ಎನಿ ಟೈಮ್ ಈ ರೀಡಿಂಗ್ನ ನೋಡ್ಬೋದು. ರಾತ್ರಿ ನೋಡ್ತಿರೋ ಅಥವಾ ಮಾರ್ನಿಂಗ್ ಟೈಮಲ್ಲಿ, ಆಫ್ಟರ್ನೂನ್, ಯಾವಾಗ ಈ ರೀಡಿಂಗ್ನ ನೋಡ್ತೀರಾ, ನೋಡಿದಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಅಥವಾ ನೋಡಿದ ತಕ್ಷಣನೇ ಆ್ಯಂಡ್ ಅಥವಾ 2 ಅವರ್ಸ್ ಆದಮೇಲೆ, 1 ಡೇ ಆದಮೇಲೆ ನಿಮಗೆ ಮೆಸೇಜ್ ಸಿಗುತ್ತೆ ಯೂನಿವರ್ಸ್ನ. ನೆನಪಿರಲಿ. ಏಸ್ ಆಫ್ ಸಾರ್ಟ್ಸ್, ಸ್ವಲ್ಪ ಅಲರ್ಟ್ ಆಗಿರಿ, ಓಕೆನಾ? ಹಾಗಂತೇಳಿ ಯಾವಾಗ ಮೆಸೇಜ್ ಸಿಗುತ್ತೆ ಅಂತ ಕಾಯ್ತಾ ಇರಬೇಡಿ, ಅಲರ್ಟ್ ಆಗಿರಿ, ನೆನಪಿರಲಿ ಅಷ್ಟೇ. 5 ಆಫ್ ಫ್ಯಾಂಡ್ಸ್ ಬರ್ತಾ ಇದೆ. 5 ಆಫ್ ಸಾರ್ಟ್ಸ್, 5 ಎನರ್ಜಿನೂ ತುಂಬ ಸ್ಟ್ರಾಂಗ್ ಆಗಿದೆ. 888 and 555, ದ ವರ್ಲ್ಡ್, 6 ಆಫ್ ಪೆಂಟಿಕಲ್, ಜಡ್ಜ್ಮೆಂಟ್ ಕಾರ್ಡ್. ಇಲ್ಲಿ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು ಒಂದು ಸಾಂಗ್ ಇದೆ ಅಲ್ವಾ, ಸಖಿಯೇ ಸಖಿಯೇ ಮಾತನಾಡೋದು ಹೇಗಂತ ಹೇಳಿ ಸಖಿಯೇ ಅಂತ ಯಾವುದೋ ಒಂದು ಸಾಂಗ್ ಇದೆ ಅಲ್ವಾ, ದ ಲವರ್ಸ್ ಕಾರ್ಡ್. ಆ ಒಂದು ಸಾಂಗ್ನ ನಿಮ್ಮ ಪರ್ಸನ್ ರಿಪೀಟ್ ಆಗಿ ಕೇಳ್ತಾ ಇರ್ಬೋದು, ಅಥವಾ ನೀವು ಈ ಸಾಂಗ್ನ ರಿಪೀಟ್ ಆಗಿ ಕೇಳ್ಬೋದು, ಅಥವಾ ಈ ಸಾಂಗ್ ನಿಮಗೆ ಪದೇ ಪದೇ ನಿಮಗೆ
ಕಣ್ಣಿಗೆ ಕಾಣಿಸ್ಬೋದು, ರೀಲ್ಸಲ್ಲಿ ಇರ್ಬೋದು, ಅಥವಾ ಈ ಸಾಂಗ್ನ ಪದೇ ಪದೇ ನಿಮ್ಮ ಕಿವಿ ಕೇಳುವಂಥದ್ದು, ಈ ಥರದ ಎನರ್ಜಿ ಇಲ್ಲಿ ಬರ್ತಿದೆ. ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ಗೆ ಯಾಕೆ ಅಂತ ಹೇಳಿದ್ರೆ, ಈ ಸಾಂಗ್ ಎನರ್ಜಿ ಇಲ್ಲಿ ಬರ್ತಿದೆ. ಎಲ್ಲೋ ಒಂದ್ ಕಡೆ ಆ ಲವ್ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿರೋದು, ಬಾಂಡಿಂಗ್ ಸ್ಟ್ರಾಂಗ್ ಆಗಿರೋದು ನಿಮ್ಮಿಬ್ರು ಮಧ್ಯ. ಓಕೆ, ನೋಡ್ಬೋದು ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಅಂಡ್ 8 ಆಫ್ ಕಪ್ಸ್ ಕಾರ್ಡ್ ಒಟ್ಟಿಗೆ ಬಂದಿದೆ ಅಲ್ವಾ. ಸೊ ಇಲ್ಲಿ ಎನರ್ಜಿ ನೋಡಿದಾಗ ಅವರು ಸದ್ಯದಲ್ಲಿ ಎಲ್ಲೋ ಒಂದ್ ಕಡೆ ಗೊಂದಲದ ಗೂಡಾಗಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಹೊರಗಿನವರ ಮಾತು ಅಥವಾ ಪರಿಸ್ಥಿತಿ ಅವರ ಕಣ್ಣನ್ನ ಮರೆಸ್ತಾ ಇದೆ. ಅಂದ್ರೆ ಹೊರಗಿನವರು ಏನೇನೋ ಹೇಳ್ತಾ ಇರ್ಬೋದು ಈ ಪ್ರೀತಿ ವಿಷಯದಲ್ಲಿ, ಅಥವಾ ತುಂಬಾ ಜನ ಈ ಪ್ರೀತಿ ವಿಷಯದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅನ್ನೋಂತಹ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ಅಂಡ್ ಇಲ್ಲಿ ನಿಮ್ಮ ಕೆಲವೊಬ್ಬರ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಬೇರೆಯವರ ಮಾತನ್ನ ತುಂಬಾ ಚೆನ್ನಾಗಿ ಕೇಳ್ತಾ ಪ್ರೀತಿನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಈ ತರದ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅವ್ರಿಗೆ ಗೊತ್ತಿದೆ ಬೇರೆಯವರು ಬೇಕು ಅಂತಾನೆ ಏನೋ ಒಂದು ಹೇಳ್ತಾ ಇದ್ದಾರೆ ಅಂತ ಹೇಳಿ, ಬೇರೆಯವ್ರು ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಗೊತ್ತಿದ್ದು ಕೂಡ ಅವ್ರೆಲ್ಲ ಒಂದ್ ಕಡೆ ತಪ್ಪು ದಾರಿನೇ ಇಡ್ತಿರುವಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಬಟ್ ಅದು ಅವ್ರಿಗೆ ಗೊತ್ತಾಗಲ್ವಾ ಅಂತ ಹೇಳಿದ್ರೆ ಖಂಡಿತ ಗೊತ್ತಾಗತ್ತೆ, ಡೋಂಟ್ ವರಿ. ಇಲ್ಲಿ ಚಂದ್ರನ ಬೆಳಕು ಕತ್ತಲಲ್ಲಿ ಹೇಗೆ ದಾರಿ ತೋರ್ಸುತ್ತಲ್ವಾ, ಅದೇ ರೀತಿಯಾಗಿ ಅವರ ಒಳ ಮನಸ್ಸು ನಿಮ್ಮ ಹತ್ರ ಬರೋದಿಕ್ಕೆ ದಾರಿ ಹುಡುಕ್ತಾ ಇದ್ದಾರೆ ಅಂಡ್ ದಾರಿ ತೋರ್ಸತ್ತೆ ಕೂಡ. ಓಕೆ, ಸೊ ಡೋಂಟ್ ವರಿ, ಅವರು ಬೇರೆಯವ್ರ ಮಾತನ್ನ ಕೇಳಿ ದಾರಿ ತಪ್ಪಂತೂ ಹೋಗೋದಿಲ್ಲ. ಅವರಿಗೆ ಬೇರೆಯವ್ರ ಮಾತು ಹೇಗೆ ಸ್ಟ್ರಾಂಗ್ ಆಗಿರುತ್ತೆ, ನಿಮ್ಮ ಪ್ರೀತಿನೂ ಅಷ್ಟೇ ಸ್ಟ್ರಾಂಗ್ ಆಗಿದೆ. ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಇರಲಿ, ಬೇರೆಯವ್ರ ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಬೇಡ. ಓಕೆನಾ. ಅಂಡ್ ಇಲ್ಲಿ 5 ಆಫ್ ಫ್ಯಾನ್ಸ್ ಬರ್ತಿದೆ, ಏಸ್ ಆಫ್ ಸಾಟ್ಸ್ ಬರ್ತಾ ಇರೋದ್ರಿಂದ ಇಲ್ಲಿ ಎನರ್ಜಿ ನೋಡಬಹುದು. ಅವರು ನಿಮ್ಮ ಮೇಲೆ ಎಲ್ಲೋ ಒಂದ್ ಕಡೆ ಕಣ್ಣಿಟ್ಟಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇಬ್ರು ಯಾರಾದ್ರೂ ಇಲ್ಲಿ ಒಬ್ರನ್ನ ಬ್ಲಾಕ್ ಮಾಡಿದ್ದಾರೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋರು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಸೋಷಿಯಲ್ ಮೀಡಿಯಾ ಅಥವಾ ಸ್ನೇಹಿತರ ಮೂಲಕ ನಿಮ್ಮ ಬಗ್ಗೆ ಪ್ರತಿಯೊಂದು ಕೂಡ ಅವ್ರು ಇಲ್ಲಿ ತಿಳ್ಕೊಳ್ತಿರುವಂಥದ್ದು, ನೀವೇನ್ ಮಾಡ್ತಾ ಇದ್ದೀರಾ ಅಂಡ್ ಪ್ರತಿಯೊಂದನ್ನು ಕೂಡ ಅವ್ರು ಇಲ್ಲಿ ಗಮನಿಸ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಅವ್ರಿಗೆ ನಿಮ್ ಬಗ್ಗೆ ಅತೀವವಾಗಿರುವಂತಹ ಕುತೂಹಲ ಕೂಡ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ ಓಕೆ, ಇಲ್ಲಿ ನೋಡಬಹುದು ದ ಲವರ್ಸ್ ಕಾರ್ಡ್ ಬಾಟಮ್ ಆಫ್ ದ ಕಾರ್ಡ್ ಅಂಡ್ ಜಡ್ಜ್ಮೆಂಟ್ ಕಾರ್ಡ್ ನಿಮಗೆ ಲಾಸ್ಟ್ ಅಲ್ಲಿ ಬಂದಿದೆ, ರೈಟ್. ಇಲ್ಲಿ ಅಂತಿಮವಾಗಿ ಅವರ ಈ ಕ್ಷಣದ ಯೋಚನೆ ಕುಟುಂಬ ಜೊತೆಗೆ ಒಂದು ಏನು ಒಟ್ಟಾಗುವಂತಹ, ನಿಮ್ಮೊಂದಿಗೆ ಒಂದು ಸುಂದರವಾಗಿರುವಂತಹ ಭವಿಷ್ಯವನ್ನ ಕಟ್ಕೊಳ್ಬೇಕು ಅನ್ನುವಂತಹ ಒಂದು ಕೊನೆಯ ಆಸೆ ಅವರಿಗಿದೆ. ಆ ಆಸೆನ ಅವ್ರು ಹೇಗಾದ್ರೂ ಮಾಡಿ ಪೂರ್ಣ ಮಾಡ್ಕೊಳ್ತಾರೆ. ಇಲ್ಲಿ ಒಂದಷ್ಟು ಪ್ರೇಯರ್ಗಳು ಮಾಡ್ತಿರ್ಬೋದು ಅಂಡ್ ಒಂದಷ್ಟು ಹರಕೆಗಳನ್ನು ಕೂಡ ಮಾಡ್ಕೊಂಡಿರ್ಬೋದು, ಪೂಜೆಗಳು ವ್ರತಗಳನ್ನ ಕೂಡ ಮಾಡ್ತಾ ಇರಬಹುದು. ನೀವು ಅಥವಾ ನಿಮ್ಮ ಪರ್ಸನ್ ಇಬ್ರು ಕೂಡ ಪೂಜೆಯ ಫಲ ನಿಮಗೆ ಸಿಗ್ತಾ ಇದೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಓಕೆ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪರ್ಸನ್ ಇಲ್ಲಿ ಸೈಲೆಂಟ್ ಆಗಿರಬಹುದು. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಯಾರಿದ್ದೀರಾ, ನಿಮಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಓವರ್ ಥಿಂಕಿಂಗ್ ಬರ್ತಾ ಇದೆ ನಿಮ್ಮ ಪರ್ಸನ್ ಬಗ್ಗೆ, ಈ ಪ್ರೀತಿ ಬಗ್ಗೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಯಾರಾದ್ರೂ ಮೌನವಾಗಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಪ್ರೀತಿ ಇಲ್ಲ ಅನ್ನೋಂಥದ್ದನ್ನ ನೀವು ಆ ಥರ ಡಿಸಿಷನ್ಗೆ ಬರಬೇಡಿ ಯಾವುದೇ ಕಾರಣಕ್ಕೂ. ಓಕೆನಾ. ಕೆಲವೊಮ್ಮೆ ಪ್ರೀತಿ ಎಷ್ಟೇ ಆಳವಾಗಿರುತ್ತೆ ಅಂತ ಹೇಳಿದ್ರೆ ಅದನ್ನ ವ್ಯಕ್ತಪಡಿಸೋದಿಕ್ ಪದಗಳು ಸಾಲ್ತಾ ಇರೋದಿಲ್ಲ. ತಾಳ್ಮೆಯಿಂದ ನಿಜವಾದ ಪ್ರೀತಿನ ತಾಳ್ಮೆಯಿಂದ ನೀವಿರೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆ ನಿಜವಾದ ಪ್ರೀತಿ ಯಾವತ್ತೂ ಸೋಲ್ ಒಪ್ಕೊಳ್ಳೋದಿಕ್ಕೆ ರೆಡಿ ಇರೋದಿಲ್ಲ. ಓಕೆನಾ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ಮರಳಿನ ಮೇಲೆ ಸಮುದ್ರದ ಹತ್ರ ಮರಳಿರತ್ತಲ್ವಾ, ಮರಳಿನ ಮೇಲೆ ಏನಾದ್ರೂ ಹೆಸರು ಬರ್ದಾಗ ಅಲೆಗಳು ಬಂದು ಅಳಿಸ್ಕೊಂಡು ಹೋಗ್ಬಿಡತ್ತೆ ಅಲ್ವಾ. ಆದ್ರೆ ಮಾತಿನ ಮೂಲಕ ಹೇಳಿದಂತ ಪ್ರೀತಿ ಪರಿಸ್ಥಿತಿ ಬಂದಾಗ ಮರೆಯಾಗಬಹುದು. ಅರ್ಥ ಮಾಡ್ಕೊಳ್ಳಿ ಏನ್ ಹೇಳ್ತಾ ಇದ್ದೀನಿ ಅಂತ. ಮಾತಿನ ಮೂಲಕ ಹೇಳಿದಂತಹ ಪ್ರೀತಿ ಪರಿಸ್ಥಿತಿ ಬಂದಾಗ ಮರೆಯಾಗಬಹುದು. ಆದ್ರೆ ನಾನು ಮೌನವಾಗಿ, ಅಂದ್ರೆ ನಮ್ಮ ಪ್ರೀತಿನ ಮೌನವಾಗಿ ಕಲ್ಲಿನ ಮೇಲೆ ಹೆಸರನ್ನ ಕೆತ್ತಾ ಇರ್ತಾರಲ್ವಾ, ಕೆತ್ತನೆ ಮಾಡಿರ್ತಾರಲ್ವಾ. ಈಗ ಒಂದಷ್ಟು ನೋಡಿರ್ತಾರ, ಕೆಲವೊಂದಷ್ಟು ಗೋಡೆಗಳ ಮೇಲೆಲ್ಲ ಲೆಟರ್ಸ್ ಗಳನ್ನ ಹಾಕಿ ಹಾರ್ಟ್ ಮಾರ್ಕ್ ಅನ್ನ ಹಾಕ್ಬಿಟ್ಟು ಎಲ್ಲ ಮಾಡಿರ್ತಾರೆ, ರೈಟ್. ಅದ್ ಯಾವತ್ತೂ ಕೂಡ ಅಳ್ಸೋಗೋದಿಲ್ಲ. ಅಲ್ಲಿ ಪೇಂಟ್ ಮಾಡಿದಾಗ ಅದು ಹೋಗತ್ತೆ ವಿನಃ, ಪೇಂಟ್ ಮಾಡಿದ್ರು ಕೂಡ ಕೆಲವೊಂದ್ಸಲ ಎದ್ದು ಕಾಣಿಸ್ತಾರೆ ಕಲ್ಲಲ್ಲಿ ಬರ್ದಿರುವಂತದ್ದು ಅಲ್ವಾ. ಸೊ ಅಂದ್ರೆ ಮೌನ ಯಾವ ತರ ಅಂತ ಹೇಳಿದ್ರೆ
ಆತ್ಮಗಳ ಒಂದು ಕನೆಕ್ಷನ್ ಆಗಿರುತ್ತೆ ಇಲ್ಲಿ. ಆ ಮೌನ ಆ ಆತ್ಮದ ಕನೆಕ್ಷನ್ನ ಮೀರಿರುವಂಥದ್ದು. ಓಕೆನಾ? ಇಲ್ಲಿ ಈ ಪ್ರೀತಿನ ಶಾಶ್ವತವಾಗಿ ಉಳಿಸ್ಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಪಡ್ತಿರತ್ತೆ ಒಂದೊಂದು ಸೋಲ್ಗಳು. ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲಿ ಕನೆಕ್ಷನ್ ಕಾಣಿಸ್ತಿದೆ. ಕೆಲವೊಬ್ರು ನೋಡ್ಬೋದು ದ ಲವರ್ಸ್ ಕಾರ್ಡ್. ಇಲ್ಲಿ ನೀವು ಪ್ರೀತಿ ಮಾಡ್ತಿದ್ದೀರ, ಓಕೆ, ನಿಮ್ಮ ಸೋಲ್ಗಳು ಪ್ರೀತಿ ಮಾಡ್ತಿದೆ ಅಲ್ವಾ, ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನೀವು ದೂರ ಇದ್ರು ನಿಮ್ಮ ಸೋಲ್ ದೂರ ಇರೋದಿಲ್ಲ. ಓಕೆ, ಎಸ್, ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಇರಲಿ. ಯಾವುದೇ ಕಾರಣಕ್ಕೂ ಪ್ರೀತಿ ಮೇಲೆ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕಮೆಂಟಲ್ಲಿ ತಿಳಿಸ್ತೀರಾ ಡೆಸ್ಟಿನಿ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀರಾ. ನನ್ನ ಜೊತೆ ಕನೆಕ್ಟ್ ಆಗಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ಕನೆಕ್ಟ್ ಆಗಿ ನನ್ನ ಪ್ರಾರ್ಥನೆಯಲ್ಲಿ ಹಾಗೆ ನನ್ನ ಹೀಲಿಂಗಲ್ಲಿ ನೀವು ನನ್ನ ಜೊತೆಗೆ ಇರ್ತೀರಾ. ಓಕೆ, ಆ ಹೀಲಿಂಗ್ ಎನರ್ಜಿನ ನೀವು ಕೂಡ ರಿಸೀವ್ ಮಾಡ್ಕೊಳ್ತೀರಾ. ಆ್ಯಂಡ್ ನೆಕ್ಸ್ಟ್ ನಿಮಗೆ ವಾಯ್ಸ್ ಕ್ಲಿಪ್ ಬರುತ್ತೆ ಕ್ಲಾಸ್ ಬಗ್ಗೆ, ಅದನ್ನು ಕೇಳಿಬಿಟ್ಟು ನೀವು ಕ್ಲಾಸಿಗೆ ಜಾಯಿನ್ ಆಗಬಹುದು. ಆ್ಯಂಡ್ ಎಸ್, ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ರೆ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಆಸೆ ಕನಸುಗಳು, ಸಕಾರಾತ್ಮಕವಾಗಿರುವಂತಹ ಆಸೆ ಕನಸುಗಳು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು. ನಮಸ್ಕಾರ ಆತ್ಮೀಯರೇ. ನಿಮ್ಮ ಜೀವನದಲ್ಲಿ ಮನಃಶಾಂತಿ ಇಲ್ವಾ? ನೆಗೆಟಿವ್ ಎನರ್ಜಿ, ಆತಂಕ, ಭಯ, ಮನಸ್ಸಿನಲ್ಲಿ ಒಂದಷ್ಟು ಗೊಂದಲಗಳು, ಈ ಎಲ್ಲ ಸಮಸ್ಯೆಗಳಿಂದ ಹೊರ ಬರಬೇಕು ಅಂತೇಳಿ ನಿಮಗೆ ಯಾವಾಗಾದರೂ ಅನಿಸಿದೆ ಅಂತ ಹೇಳಿದ್ರೆ ನಿಮಗೋಸ್ಕರ ವಿಶೇಷವಾಗಿ ನಾನು ತಂದಿದ್ದೀನಿ 2 ದಿನದ ಆನ್ಲೈನ್ 7 ಚಕ್ರ ಧ್ಯಾನ ಮತ್ತು ಸಾಧನೆ. ಈ ಕ್ಲಾಸ್ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಮೇ 23, 24ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಸಂಜೆ 7:05ರಿಂದ 8:30ರವರೆಗೆ ಈ ಒಂದು ಕ್ಲಾಸ್ ನಡೆಯುತ್ತೆ. ಈ ಕ್ಲಾಸಲ್ಲಿ ನೀವೇನೆಲ್ಲ ತಿಳ್ಕೊಳ್ತೀರಾ ಅಂತ ಹೇಳಿದ್ರೆ 7 ಚಕ್ರಗಳ ಮಹತ್ವವನ್ನು ತಿಳ್ಕೊಳ್ತೀರಾ, ಚಕ್ರಗಳನ್ನು ಆಕ್ಟಿವೇಟ್ ಮಾಡುವಂತಹ ಸರಳ ವಿಧಾನವನ್ನು ಕೂಡ ಇದರಲ್ಲಿ ತಿಳ್ಕೊಳ್ತೀರಾ. ಅದರ ಜೊತೆಗೆ ಧ್ಯಾನದ ಮೂಲಕ ಪಾಸಿಟಿವ್ ಎನರ್ಜಿನ ಹೆಚ್ಚಿಸುವಂತಹ ಸಾಧನೆಯನ್ನು ಕೂಡ ಇದರಲ್ಲಿ ನೀವು ತಿಳ್ಕೊಳ್ತೀರಾ. ಮನಃಶಾಂತಿ, ಆತ್ಮವಿಶ್ವಾಸ ಮತ್ತೆ ಆಕರ್ಷಣಾ ಶಕ್ತಿ ಹೆಚ್ಚಿಸುವಂತಹ ವಿಧಾನವನ್ನು ಕೂಡ ಇದರ ಜೊತೆಗೆ ಕಲಿತೀರಾ. ಈ ಒಂದು ಸಾಧನೆ ನಿಮ್ಮ ಜೀವನದಲ್ಲಿ ಹೊಸ ಪಾಸಿಟಿವಿಟಿಯನ್ನು ತರುತ್ತೆ. ಧ್ಯಾನ ಮಾಡೋದಕ್ಕೆ ಗೊತ್ತಿಲ್ಲ, ನಾನು ಧ್ಯಾನಕ್ಕೆ ಹೊಸಬ ಅಂತ ಹೇಳಿದ್ರು ಕೂಡ ಆರಾಮಾಗಿ ಈ ಒಂದು ಕ್ಲಾಸಿಗೆ ನೀವು ಜಾಯಿನ್ ಆಗ್ಬೋದು. ಯಾವುದೇ ರೀತಿಯ ಗೊಂದಲಗಳನ್ನು ಮನಸ್ಸಲ್ಲಿ ಇಟ್ಕೊಳ್ದೇನೆ ನಿಶ್ಚಿಂತೆಯಿಂದ ಈ ಒಂದು ಕ್ಲಾಸಿಗೆ ಜಾಯಿನ್ ಆಗಿ ನಿಮ್ಮ ಆತ್ಮಶಕ್ತಿಯನ್ನ ಎಚ್ಚರಿಸಿಕೊಳ್ಳೋದಿಕ್ಕೆ ಈ ಒಂದು ಸುಂದರವಾದ ಅವಕಾಶವನ್ನ ಬಳಸ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಜಾಯಿನ್ ಆಗೋದಕ್ಕೆ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಸೀಟನ್ನ ಇವತ್ತೇನೆ ಬುಕ್ ಮಾಡ್ಕೊಳ್ಳಿ. ಯಾಕಂತೇಳಿದ್ರೆ ಇದು ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ, ಹಾಗಾಗಿ ಯಾರಿಗೆ ಈ ಒಂದು ನಿಮ್ಮ ಸಮಸ್ಯೆಗಳಿಂದ ನಾನು ಹೊರಗೆ ಬರಲೇಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮಗೋಸ್ಕರ ಯೂನಿವರ್ಸ್ ಕಳಿಸಿರುವಂತಹ ಒಂದು ಕ್ಲಾಸ್ ಇದಾಗಿದೆ. ಓಕೆನಾ?